ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆದರ್ ನೋಡಿ, ಸೂಪರ್ ಆಗಿದೆ ಮಾತ್ರ. ನಿನ್ನೆಲ್ಲ ಮಳೆ ಬಂದಿತ್ತಲ್ಲ, ಭೂಮಿ ತಂಪಾಗಿದೆ. ಆದರೆ ಮೋಡ ಇದೆ, ಹಾಗಾಗಿ ಸ್ವಲ್ಪ ಒಂಥರ ಆಗತ್ತೆ ಹೊರಗಡೆ. ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಮೋಡ ಫುಲ್ ಕಪ್ಪಿದೆ. ನಾನಿವತ್ತು ನಮ್ಮನೆ ಒಂದು ಸಣ್ಣ ಹೂದೋಟ, ನನ್ನದೇ ಆದ ಪುಟ್ಟ ಕೈದೋಟ, ಹೂದೋಟ ಏನು ಹೇಳ್ತೀವಿ, ನೀವೇನು ಹೇಳ್ತೀರ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ, ಮೊದಲೆಲ್ಲ ನಮ್ಮ ಒಂದು ಪುಟ್ಟ ಬಾಲ್ಕನಿ ಇದು. ನೋಡಿ, ಈ ಥರ ಪುಟ್ಟ ಬಾಲ್ಕನಿ ಇದೆ. ಈ ಬಾಲ್ಕನಿಯಲ್ಲಿ ಕೆಳಗಡೆ ಎಲ್ಲ ನಾನು ಪಾಟ್ಸ್ ಇಡ್ತಾ ಇದ್ದೆ. ಅದು ಏನಾಗುತ್ತೆ ಅಂತಂದರೆ, ಈಗ ನೀರು ಹಾಕ್ತೀವಲ್ಲ ನಾವು, ಕೆಳಗೆಲ್ಲ ಗಲೀಜಾಗ್ತಿತ್ತು. ಅದನ್ನು ಒರೆಸೋದು, ಅದನ್ನು ತೆಗಿಯೋದು, ಅದೇ ನನಗೆ ಒಂದು ದೊಡ್ಡ ಪ್ರಾಬ್ಲಮ್ ಥರ ಆಗ್ತಾಯಿತ್ತು. ಇವಾಗ ನನ್ನ ಹಸ್ಬೆಂಡ್ ಹೇಳಿದರು, ಈ ಥರ ಒಂಥರ ಲೇಯರ್ ಬರುತ್ತಲ್ಲ, ರ್ಯಾಕ್, ಆ ಥರ ತೊಗೊಳ್ಳೋಣ ನಾವು. ಅದರಿಂದಾಗಿ ನಮಗೆ ನಿನ್ನ ಪ್ಲ್ಯಾಂಟು ಕೂಡ ಚೆನ್ನಾಗಿ ಕಾಣಿಸುತ್ತೆ, ನೋಡೋರಿಗೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನಿನಗೆ ಮೇಂಟೈನ್ ಮಾಡೋಕ್ಕೆ ಈಸಿ ಅಂತ ಅಂದರು. ಓಕೆ ಅಂತ ಅಂದ್ಬಿಟ್ಟು ನಾನು ಅಮೆಝಾನಿಂದ ಇದು 4 ಲೇಯರ್ ಈ ಥರ ಕಬ್ಬಿಣದ ರ್ಯಾಕ್, ಅಂದರೆ ಪ್ಲ್ಯಾಂಟ್ ಇಡೋವಂಥ ರ್ಯಾಕನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು 3800 ಏನೋ ಪೇ ಮಾಡಿದ್ದೀನಿ ಅಮೆಝಾನಲ್ಲಿ. ಫಸ್ಟಿಗೆ ಬಂದಾಗ ಅದರ ಬೋಲ್ಟ್ ಅದೆಲ್ಲ ಏನೂ ಇರಲಿಲ್ಲ. ಸೊ ಏನು ಮಾಡಿದ್ವಿ ಅಂದರೆ, ನಾವು ಅದನ್ನು ಪುನಃ ರಿಟರ್ನ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲನೂ ಚೆನ್ನಾಗಿತ್ತು. ನೋಡಿ, ಈ ಥರ ನಾವು ಅದನ್ನು ರ್ಯಾಕ್ ಈ ಥರ ಇಟ್ಟಿದ್ದೀವಿ. 4 ಲೇಯರ್ ಇದೆ ಅದರಲ್ಲಿ, ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಇದೆ. ಮತ್ತು ನಮಗೆ ಜಾಗನೂ ಉಳಿತಾಯ ಆಗುತ್ತೆ. ಇಲ್ಲಾಂದರೆ ಈ ಕಡೆ ಎಲ್ಲ ನಾವು ಇಡ್ತೀವಲ್ಲ, ಫುಲ್ ಹೋಗೋಕ್ಕೆ ಗಜಿಬಿಜಿ ಥರ ಅನಿಸ್ತಿತ್ತು. ಇವಾಗ ತೊಂದರೆ ಇಲ್ಲ. ಇವಾಗ ನೋಡಿ, ನೀಟಾಗಿ ಕಾಣಿಸ್ತಾ ಇದೆಯಲ್ಲ. ಬಟ್ ನನ್ನ ಪ್ಲ್ಯಾಂಟ್ಗಳು ಸ್ವಲ್ಪ ಒಂದೇ ಥರ ಇದೆ ಕೆಲವೆಲ್ಲ. ಇದನ್ನೆಲ್ಲ ಚೇಂಜ್ ಮಾಡಬೇಕು ನಾನು. ಸೊ ಇದು ನೋಡಿ, ಇದು ನಮ್ಮ ಅಮ್ಮ ಕೊಟ್ಟಿದ್ದು ಊರಿಂದ. ಆಲ್ಮೋಸ್ಟ್ ಅವರೇ ಕೊಟ್ಟಿದ್ದಾರೆ. ಊರಿಗೆ ಹೋದಾಗ ಅವರೇ ಒಂದು ಬೆಳೆಸಿ ಈ ಥರ ಸಣ್ಣ ಗಿಡ ಇದ್ದಾಗ ಕೊಡ್ತಾರೆ. ಆಮೇಲೆ ನಾನು ಇಲ್ಲಿ ಬಂದು ಅದನ್ನು ಮೇಂಟೈನ್ ಮಾಡ್ತೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಉದ್ದಕ್ಕೆ ಬೆಳೆದಿದೆ. ನೆಕ್ಸ್ಟ್ ಇದನ್ನು ಒಂದು ಕಟ್ ಮಾಡಿಬಿಟ್ಟು ಬೇರೆ ಪಾಟಿಗೆ ಹಾಕಬೇಕು ಅಂತಿದ್ದೀನಿ. ಎಲ್ಲ ಬೇರೆ ಮಾಡಬೇಕು. ಇದೆಲ್ಲ ಈ ಥರದ್ದು ಇದೆಯಲ್ಲ, ತುಂಬ ಇದೆ ನನ್ನ ಹತ್ರ. ಅದನ್ನೆಲ್ಲ ಚೇಂಜ್ ಮಾಡಬೇಕು. ನೋಡಿ, ಒಂದು ಹೂವು ಇರುವ ಒಂದು ಗಿಡ ನೆಟ್ಟಿದ್ದೀನಿ. ಅದು ಆಗ್ತಾನೇ ಇರುತ್ತೆ. ಒಂದು 6-7 ಹೂವು ಡೈಲಿ ಆಗ್ತಾ ಇರುತ್ತೆ. ಅದೊಂದು ಇರಲಿ ಅಂತೇಳಿ. ಬಟ್ ನನಗೆ ಚಿಕ್ಕ ಪಾಪು ಇರೋದ್ರಿಂದ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇವಾಗ. ಹಾಗಾಗಿ ನಾನು ಆಲ್ಮೋಸ್ಟ್ ಸ್ವಲ್ಪ ನೀರು ಸಾಕಾಗುವಂಥ ಗಿಡಗಳನ್ನೇ ಇವಾಗ ನಾನು ತೊಗೊಂಡಿಟ್ಟಿದ್ದೀನಿ. ನೋಡಿ, ಇದು ನನ್ನ ತಂಗಿ ಮನೆಯಿಂದ ತಂದಿದ್ದು. ಈ ಥರ ಗಿಡ ಇದೆ. ಸೊ ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ, ನಾರ್ಮಲ್ ಗಿಡಗಳೇ ಇರೋದು ನನ್ನ ಹತ್ರ. ಬಟ್ ನಾನು ಇವಾಗ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ, ಚೆನ್ನಾಗಿ ಅರೇಂಜ್ಮೆಂಟ್ ಮಾಡೋದು ಯಾವ ಥರ ಈಗ ಈ 4 ಲೇಯರ್ ರ್ಯಾಕ್ ತಂದಾದಮೇಲೆ ನನ್ನ ಗಿಡಗಳು, ನನ್ನ ಪಾಟ್ಗಳು ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತಿದ್ದೀನಿ. ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ದೊಡ್ಡ ಪತ್ರೆ ಇದೆ ನೋಡಿ, ಒಂದೇ ಒಂದು ತುಳಸಿ ಗಿಡ ಇದೆ. ನಮ್ಮ ಮನೇಲಿ ತುಳಸಿ ಜಾಸ್ತಿ ಬೆಳೆಯೋದೇ ಇಲ್ಲಪ್ಪ, ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಬೆಳಕು ಗಾಳಿ ಎಲ್ಲ ಬರುತ್ತೆ, ಆದರೂ ಕೂಡ ಅದು ಸತ್ತೋಗುತ್ತೆ. ಸ್ವಲ್ಪ ದೊಡ್ಡದಾದ್ಮೇಲೆ ಸತ್ತೋಗುತ್ತೆ. ಇವಾಗ ಒಂದು ಬಂದಿದೆ ಚಿಕ್ಕದು, ಚೆನ್ನಾಗಿದೆ. ಅದು ಇವಾಗ ತಕ್ಷಣಕ್ಕೆ ಚೆನ್ನಾಗಿದೆ, ಯಾಕೆಂದರೆ ಮಳೆ ಬರ್ತಾ ಇದೆ, ಎಲ್ಲ ಚೆನ್ನಾಗಿದೆ. ನೋಡಿ, ದೊಡ್ಡ ಪತ್ರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು. ಇದು ಚೆನ್ನಾಗಿದೆ ನೋಡಿ. ನೋಡಿ, ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ, ದೊಡ್ಡ ಗಿಡಗಳು ಅಂದರೆ ಇನ್ನು ಇದೆಲ್ಲ, ಈ ಗಿಡ ಇದೆಯಲ್ಲ, ಇದು ತುಂಬ ದೊಡ್ಡದಾಗುತ್ತೆ. ಆ್ಯಕ್ಚುಲಿ ನನ್ನ ಪಾಟ್ ಚಿಕ್ಕದಾಯಿತು, ಅದನ್ನು ಚೇಂಜ್ ಮಾಡಬೇಕು. ಅದು ತುಂಬಾ ಉದ್ದ ಬರುತ್ತೆ. ಇದನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಯಾವುದು ಸ್ವಲ್ಪ ಎತ್ತರ ಬರುತ್ತೆ ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ. ಆಮೇಲೆ ಬೇರೆ ಎಲ್ಲ ಚಿಕ್ಕದನ್ನು ನಾನು ಕೆಳಗಡೆ ಹೀಗೆ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್.